ಐ ಲವ್ ಯು. ಎಲ್ಲ ಹುಡುಗರು ಮಾಡೋದೆ, ಹೊಸದಾಗಿ ಏನಾದ್ರು ಟ್ರೈ ಮಾಡ್ಬೋದಲ್ಲ. ಡುಮ್ ಡುಮ್ ಟ್ಯಾಡಾಮ್ ಟಿಡಿ ಟಿಡಿ ಟ್ಯಾಡಾಮ್. ಡುಮ್ ಡುಮ್ ಟ್ಯಾಡಮ್. ಬಾಯ್ ಫ್ರೆಂಡ್ ಯಾರು ಅಂತ ಬದ್ಲಪ್ಪ ಅಕ್ಕನ್ಗೊಂದು ಹೆಸರಿಡ್ಬೇಕಲ್ಲ, ಏನಣ್ಣ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಯೂಸ್ ಮಾಡ್ಕೊಂತೀನಿ. ಈ ವಿಡಿಯೋ ಏನಂತ ನೋಡುವ ಬನ್ನಿ. ಬಾಯ್ ಫ್ರೆಂಡ್ ಯಾರು ಅಂತ ಗೊತ್ತಾಗ್ಬೇಕಿದ್ರೆ ಫಾಲೋ ಮಾಡ್ಬೇಕು. ನೀವು ಅನ್ಫಾಲೋ ಮಾಡಿದ್ರೆ ನಾನು ಹೇಳಲ್ಲ ಜನರೇ. ಹೌದು ಜನರೇ, ನೀವು ಫಾಲೋ ಮಾಡಿದ್ರೆ ನಿಮ್ಮನ್ನು ಬೇಕಾದ್ರೆ ಬಾಯ್ ಫ್ರೆಂಡ್ ಮಾಡ್ಕೊಂತಾಳೆ ಜನರೇ. ನೀವು ಅನ್ಫಾಲೋ ಮಾಡಿದ್ರೆ ಮಾಡ್ಕೊಳಲ್ಲ ಜನರೇ. ಅದು ನಿಜ ಜನರೇ. ನೀವು ಫಾಲೋ ಮಾಡಿ ಜನರೇ. ನೀವು ಫಾಲೋ ಕೊಟ್ಟಿಲ್ಲ ಅಂದ್ರೆ ನಾನು ಹೇಳಲ್ಲ ಜನರೇ. ಓಕೆನಾ? ಫಾಲೋ ಮಾಡಿ, ಗೊತ್ತಾಗುತ್ತೆ. ನೋಡ್ರಿ ಇವರಿಬ್ರು ಫಾಲೋ ಮಾಡಿದ್ಕೆ ಯಾವ ತರ ಕಿತ್ತಾಡ್ತಾ ಇದಾರೆ. ನನಗ್ ಬೇಕು ನಾನು ಅಂತ. ಜಗಳ ಆಡ್ತಿದ್ದೀರಾ? ಅಕ್ಕ ಹೇಳ್ತಿರೋದು ನಾನೇನ್ ಆತರ ಫಿಗರ್ ಅಲ್ಲ ಕಣ್ರು. ಯಾಕ್ರೋ ಜಗಳ ಆಡ್ತಾ ಇದ್ದೀರಾ ಅಂತ. ನೀವು ಫ್ರೆಂಡ್ ಮನ್ಸಲ್ಲಿ ಇರ್ತಾರೆ, ಲವರು ಲೈಫ್ ಟೈಮ್ ಇರ್ತಾರೆ. ಏನಂತ ಕಮೆಂಟ್ ಮಾಡಿ ಜನರೇ. ಹೌದಲ್ವಾ ಜನರೇ? ನೀವು ಲೈಫ್ ಟೈಮ್ ಇರ್ಬೇಕು ಅಂದ್ರೆ ಫಾಲೋ ಮಾಡ್ಬೇಕು. ಹೌದಲ್ವಾ ಜನರೇ? ಹೇರ್ ಸ್ಟೈಲ್ ಬಗ್ಗೆ ಏನಂತ? ಸೀರಿಯಸ್ಲಿ ನಂಗೆ ಇಷ್ಟ ಆಗ್ಲಿಲ್ಲ. ಗೀತಾ ಸುದೀಪ್ ಅವ್ರ ಹೇರ್ ಸ್ಟೈಲ್ ಬಗ್ಗೆ ಏನಾಗುತ್ತೆ? ಅದೇ ಇಷ್ಟ ಆಗಿಲ್ಲ, ಈ ಸಲ ಚೆನ್ನಾಗಿಲ್ಲ. ಗೀತಾ ಸುದೀಪ್ ಅವರು ಒಂದು ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಬಂದಿದ್ದಾರೆ. ಆ ಸ್ಟೈಲ್ ಓಕೆನಾ ಅಥವಾ ಮೊದಲಿನ ಸ್ಟೈಲ್ ಅನ್ನು ಓಕೆ? ಕ್ಲಿಯರ್ ಆಗ್ತದೆ. ಅಷ್ಟು ಚೆನ್ನಾಗಿಲ್ಲ. ನಿನ್ ಜನ್ಮಕ್ಕೆ ಹೋಗೋ. ಬೇರೆ ಓಣಿ ಹುಡುಗಿಯರು ನಮ್ಮ ಓಣಿ ಹುಡುಗಿಯರು. ಮಿಸ್ಟರ್ ಸೂರ್ಯ, ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಮಾಡ್ಕೊಳಪ್ಪ. ಯಾಕೆ ನಮ್ ಜನಗಳು ಇಷ್ಟೊಂದು ಅಯ್ಯ ಅನ್ನಿಸ್ತಿದ್ಯಾ? ಇನ್ನೂ ಸರಿಯಾಗಿ 9 ಗಂಟೆನೆ ಆಗಿರಲ್ಲ, ಅಷ್ಟೊತ್ತಿಗೆ ಬೆಂಕಿ ಕಾದಂಗ್ ಕಾಯ್ದಿರ್ತೀಯಲ್ಲಪ್ಪ. ಯಾಕೆ ಇಷ್ಟೊಂದು ಕೋಪ ನಿನ್ಗೆ? ಅಲ್ರೋ, ಚಳಿಗಾಲದಲ್ಲಿ ಬರೋ ಸ್ವಲ್ಪ ಲೇಟ್ ಆದ್ರೆ ಇಗ್ಗ ಮುಗ್ಗ ಬಾಯಿಗೆ ಸಿಕ್ಕಂಗ್ ಬೈತೀರಾ. ಇವಾಗ ನನ್ ಟೈಮ್ ಸರಿ ನಾನ್ ಬಂದ್ರೆ ಬಡಬಡ ಹೋಗು ಅಂತೀರಲ್ಲೋ. ಏನ್ರೋ ನಿಮ್ ಗೋಳು? ಅವಾಗ ತುಂಬಾನೇ ಚಳಿ ಇತ್ತು ಸೂರ್ಯ, ಅದಕ್ಕೆ ಬೇಗ ಬಾ ಅಂತ ಬೈತಿದ್ವಿ. ಆದ್ರೆ ಇವಾಗ ಹಂಗಲ್ಲ, ಎಲ್ ಬೇಕಲ್ಲೇ ನೀರಿಳಿತಿದೆ. ಅದಕ್ಕೆ ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಮಾಡ್ಕೊಂಡು ಪುಣ್ಯ ಕಟ್ಗೋ. ಏನೋ ಪುಣ್ಯನ ಇಷ್ಟಕ್ಕೆ ಹಿಂಗಂದ್ರೆ ಹೆಂಗೋ? ಇನ್ನೊಂದ್ 2 ದಿವಸ ನನ್ ತಮ್ಮ ಬರ್ತಾನೆ, ಅವ್ನ್ ನನಗಿಂತ ಸ್ಟ್ರಾಂಗು. ಅವಾಗ ಹೆಂಗಿರ್ತೀರಾ? ಏನೋ ನಿಮ್ ತಮ್ಮ ಬರ್ತಾನ, ನೀನ್ ಕೊಡ್ತಿರೋ ಒದನೆ ತಡ್ಕೊಳಕ್ ಆಗ್ತಿಲ್ಲ. ಇನ್ ನಿಮ್ ತಮ್ಮ ಬಂದ್ರೆ ಮುಗೀತು ಅಷ್ಟೇ, ನಮ್ ಕತೆ ಗೋವಿಂದ. ಅಣ್ಣ ನಿನಗೊಂದ್ ಮತ್ ಕೇಳ. ಕೇಳತಮ್ಮ. ಅಣ್ಣ ನೀನ್ ಮತ್ತೆ ತಪ್ಪು ತಿಳ್ಕೊಬಿಡೋಣ. ತಮ್ಮ, ನಾನಾಗ ಸಿಟಿಗೆ ಬರ್ಲು, ನೀನ್ ಎಷ್ಟಿದ್ರೆ ನಮ್ ತಮ್ಮ ಇದಿ. ಅಣ್ಣ ಇದು ನಿಮ್ಮ ಅಮ್ಮದಳ ನಿಮ್ ಹುಡುಗಿ ಅದಳ, ಇವ್ರಿಬ್ರ ಕ್ಯಾರ್ ಚಾಯ್ಸ್ ಮಾಡಿತೀವಣ. ಅಲ್ಲಿ ಓದ್ತಮ್ಮ, ನಿನ್ ಹುಚ್ಚಿಡ್ದೈತಾನ. ನಮ್ಮಮ್ಮನ ನಾನು ಬಾಳ ಪ್ರೀತಿ ಮಾಡ್ತೀನಿ. ನಮ್ಮಮ್ಮನ ಚಾಯ್ಸ್ ಮಾಡೋದ್ ನಾನು. ಅಣ್ಣ ನಿಮ್ ಹುಡುಗಿನ ತಗೊಂಡ್ ಏನ್ ಮಾಡ್ತೀಯ ಅಣ್ಣ? ನನಗೇನ ಕೋಣ. ಹಾಯ್, ಇವಳು ಹೆಂಗೆ ಗೊತ್ತಾ? ಹೇಳ್ತೀನಿ ಕೇಳಿ. ಇವಳು ಹೆಂಗೆ ಅಂದ್ರೆ, ಹೆಣ್ಮಕ್ಳು ಕೈಯಲ್ಲಿ ಬಂದ್ರೆ ಬೀರಲ್ಲಿ, ಗಂಡು ಮಕ್ಳು ಕೈಯಲ್ಲಿ ಹೋದ್ರೆ ಬಾರಲ್ಲಿ. ಎಸ್ ಆರ್ ನೋ? ನಗರ ಜಿಲ್ಲಾ ಹೂವಿನಡಗಲಿ ತಾಲೂಕ, ವಿಜಯನಗರ ಜಿಲ್ಲಾ ಹೂವಿನಡಗಲಿ ತಾಲೂಕ. ನಡು ನಡಿ ನಮ್ಮ ಅಣ್ಣು, ಅವ ಫ್ಯಾನ್ಸ್ ಫಾಲೋವರ್ಸ್. ಪ್ರೀತಿ ಮಾಡ್ಯಾಳ ಬಿಟ್ಟ ಹೊಂಟಾಳ ನಮ್ಮ ಅಣ್ಣನ ಹುಡುಗಿ, ಅದು ಬ್ಯಾರೇನೇ ಐತಿ. ಅದು ನಡುನಳಿ ಹುಡುಗಿ. ನಮ್ಮ ಅಣ್ಣವರು ಫ್ಯಾನ್ಸ್ ಫಾಲೋವರ್ಸ್ ಅಂತೆ, ನಡುನಳಿ ಅವರು ನಮ್ಮ ಬಗ್ಗೆ ಫುಲ್ ಅಭಿಮಾನಿ. ಆದ್ರೂ ಇವತ್ತು RCB ಜೆರ್ಸಿ ಹಾಕೊಂಡಿದೀವಿ. ಆದ್ರೆ ಅವರು ನಮ್ಮ ಅಣ್ಣವರು ಡೊಂಬ್ರಳ್ಳಿದ್ದ ಒಳಲ್ತನ ಹಚ್ಕೊಂಡ್ಬಂದು ಒಂದು ವಿಡಿಯೋ ಮಾಡ್ಬೇಕಂದ್ರು ಮಾಡಿದ್ವಿ. ಅವ್ರ ಬಗ್ಗೆ ಒಂದು ಡೈಲಾಗ್ ಹೊಡಿಬೇಕು. ಸಕ್ರೆ ತಿಂದ್ರೆ ಸ್ವೀಟು, ಬೆಲ್ಲ ತಿಂದ್ರೆ ಈಟು. ನಮ್ಮ ಅಣ್ಣನ ಮನಸ್ಸಿನಾಗಿದ್ದ ಹುಡುಗಿ ಎಂದೆಂದ್ರು ಸ್ವೀಟು ಅಂತ ಹೇಳುತ್ತಾ, ಇದು ನಡುನಳ್ಳಿ ಫ್ಯಾನ್ಸ್ ಫಾಲೋವರ್ಸ್ ಎಲ್ಲರೂ ನಮ್ಮ ವಿಡಿಯೋನ ಲೈಕ್ ಕೊಡಿ, ಒಟ್ಟು ಸಪೋರ್ಟ್ ಮಾಡ್ರಿ ಅಂತ ಡೈಲಾಗ್ ಹೊಡೆದಿದ್ದೇವೆ. ಧನ್ಯವಾದಗಳು. ಲೈಕ್ ಕೊಡಿ, ಫಾಲೋ ಆಗಿ. ಒಬ್ಬ ಗೌರ್ಮೆಂಟ್ ಜಾಬ್ ಇರೋನಿಗೆ ಮದ್ವೆ ಆಗೋದೈತಿ. ಸೊ ಅವರು ನನ್ನ ಓನಾಗಿ ಹೆಲ್ಪ್ ಮಾಡ್ತಾರ. ಸೊ ನಾನು ಓನಿ ಗೌರ್ಮೆಂಟ್ ಜಾಬ್ ತಗೋತೀನಿ. ದಿಸ್ ಇಸ್ ಮೈ ಕರಿಯರ್ ಪ್ಲಾನ್. ಬೇಸಿಕಲಿ ಈ ಹುಡುಗಿಗೇನು ಟ್ಯಾಲೆಂಟ್ ಇರಂಗಿಲ್ಲ. ಆ ಹುಡುಗ ಕಷ್ಟಪಟ್ಟು ಓದಿ ಅವ್ರ ಅಪ್ಪ ಅಮ್ಮಗೂ ಸಾಲ ಸೋಲ ಮಾಡಿ ಓದಿಸಿ ಗೌರ್ಮೆಂಟ್ ಜಾಬ್ ಕೊಡ್ಸಿರ್ತಾರೆ. ಈ ಟ್ಯಾಲೆಂಟ್ ಇಲ್ದೇ ಹುಡುಗಿ ದುಡ್ದಿರೋ ಗಂಡಸನ್ನ ಮದುವೆ ಆಗ್ಬಿಟ್ಟು ಇವಳು ಉದ್ಧಾರ ಆಗಿ ಆಮೇಲೆ ಅವನಿಗೆ ಡೈವರ್ಸ್ ಕೊಟ್ಬಿಟ್ಟು ಸೆಲ್ಫ್ ಮೇಡ್ ಇಂಡಿಪೆಂಡೆಂಟ್ ವುಮೆನ್ ಅಂತ ಕರ್ಸ್ಕೊಂತಾಳೆ. ತಾಕತ್ತಿದ್ರೆ ಐ ಚಾಲೆಂಜ್ ಯು. 30 ವರ್ಷ ಆಗೋಷ್ಟ್ರೊಳಗೆ ನಿನ್ನ ಕಷ್ಟದಲ್ಲಿ ದುಡ್ದು ಒಂದು ಗೌರ್ಮೆಂಟ್ ಜಾಬು, ಬ್ಯಾಂಗ್ಳೂರಲ್ಲಿ ಒಂದು ಸ್ವಂತ ಮನೆ, ಊರಲ್ಲಿ 10 ಎಕರೆ ಜಮೀನು,
20 ಲಕ್ಷದ ಕಾರು ಸಂಪಾದನೆ ಮಾಡಿ ತೋರಿಸು. ಓಪನ್ ಚಾಲೆಂಜ್. ಆಮೇಲೆ ಇಬ್ರು ಕೂತು ಮಾತಾಡೋಣ. ಓಕೆ ಓಕೆ. ನಾನ್ ತಿಂಗಳಾಗಿ ಗೊತ್ತಿರೋದಿತ್ತಪ್ಪ. ಟಾಪ್ ಫೇಮಸ್ಗಳಿಗೆ ಸ್ವಂತ ಟ್ಯಾಲೆಂಟ್ ಅಂತ ಏನೋ ಇರೋದಿಲ್ಲ. ಹಂಗ ಫೇಮಸ್ ಆಗ್ಬೇಕಂತ ಇರುತ್ತೆ, ಅವ್ರಿಗೂ ಫೇಮಸ್ ಆಗ್ಬೇಕಂತ ಇರುತ್ತೆ. ನಾನ್ ಫೇಮಸ್ ಆಗ್ಬೇಕಂತ ಅನ್ಕೊಂಡ್ರೆ ಜಸ್ಟ್ ಹಿಂಗ್ ಬಂದು ಹಿಂಗ್ ಕೂದ್ಲಿ ಹಿಂಗ್ ಅಂದೇ ಸಾಕು, ವಿಡಿಯೋ ಎಲ್ಲ ನೋಡ್ತಾರೆ. ನಾನ್ ಈ ತರ ಪ್ಲಾನ್ ಬಿಟ್ಟಿದ್ರೆ ಎಲ್ಲ ನನ್ ವಿಡಿಯೋಸ್ ನೋಡ್ತಾರೆ. ಸಿಬ್ಬಿಬ್ಬನ ಮದುವೆ ಆಗ್ಬೇಕಂತ ಪ್ಲಾನ್ ಮಾಡ್ಕೊಂಡು ನನ್ ವಿಡಿಯೋಸ್ ನೋಡ್ತಾರೆ. ಗೌರ್ಮೆಂಟ್ ಜಾಬ್ ಇರೋರ್ನ ಮದುವೆ ಆಗಿ ನನ್ ಕೆರಿಯರ್ ನ ಸ್ಟಾರ್ಟ್ ಮಾಡಿದ್ರು ಕೂಡ ನನ್ ವಿಡಿಯೋಸ್ ನೋಡ್ತಾರೆ. ಯಾರೋ ಮಾಡಿರೋ ಸಾಂಗಿಗೆ ನಾನು ಬೆಸ್ಟ್ ಲಿಪ್ಸಿಂಕ್ ಮಾಡಿರೋ ಸಾಕು ನನ್ ವಿಡಿಯೋಸ್ ನೋಡ್ತಾರೆ. ಬಟ್ ಹುಡುಗರು ಬಟ್ಟೆ ಬೆಚ್ಚಿದೆ ಯಾರು ನೋಡಲ್ಲ. ಬಿಕಾಸ್ ನನ್ನಂತ ಟ್ಯಾಲೆಂಟ್ ಇದ್ದಂಗೆ ಅವ್ರ ಹತ್ರ ಇಲ್ಲ ಅಷ್ಟೇ. ತಾಕತ್ತಿದ್ರೆ ಈ ಚಾಲೆಂಜ್ ಎಲ್ಲ ಟ್ರೋಲ್ ಪೇಜಸ್ ಗಳಿಗೆ ಎಲ್ಲ ಟ್ರೋಲ್ ವಿಡಿಯೋಸ್ ನ ತೆಗ್ದು ನಂತರ ಟ್ಯಾಲೆಂಟ್ ನ ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡಿ ಫೇಮಸ್ ಆಗಿ ತೆಗ್ದಲ್ ಬಂದಿದ್ರೆ ಆಮೇಲೆ ನಾವು ನೀವು ಕುತ್ಕೊಂಡು ಮಾತಾಡೋಣ. ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಆಮೇಲೆ ಅವಳೆ ಕನ್ನಡ ಹೀರೋದಲ್ಲಿ ಯಾರು ಇಷ್ಟ ಬ್ರೋ ನಿಮ್ಗೆ? ಡಿ ಬಾಸ್ ದರ್ಶನ್ ಅಭಿಮಾನಿ ನಾವು. ಅಣ್ಣ ನಮ್ ಡಿ ಬಾಸ್ ಅಭಿಮಾನಿ ಅಣ್ಣ ನೀವು. ಸೂಪರ್ ಅಣ್ಣ, ಸೂಪರ್. ಜೈ ಜೈ ಡಿ ಬಾಸ್. ಜೈ ಡಿ ಬಾಸ್. ದರ್ಶನ್ ಒಂದ್ ಸಾಂಗ್ ಹೇಳು ಬ್ರೋ. ಒಂದ್ ಒಳ್ಳೆ ಸಾಂಗ್ ಹೇಳೋಣ. ಒಳ್ಳೆ ಗಿಚ್ಚ ಗಿರಿಗಿಲಿ ಆಗಿರ್ಬೇಕು. ಒಳ್ಳೇದ್ ಹೇಳು. ಸವಾಲಿಗೂ ಕವಾಲಿಗೂ ಸಯ್ಯದ್. ಲೇ 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 ಕುಡ್ಕ ಪಾಂಡ್ಲಿ ನಮ್ ಮಗನೇ, ಅದು ನಮ್ ಕಿಚ್ಚ ಬಾಸ್ ತಲೆ, ಡಿ ಬಾಸ್ ಅಲ್ಲ. ಇಷ್ಟೊತ್ಕೆಲ್ಲ ಕುಡ್ದು ಅಂದ್ಬಿಟ್ಟು ಹಿಂಗೆ ಮಾಡೋದ್ ನೀವು. ನಿಮ್ಮ ಸ್ವಂತ ಟ್ಯಾಲೆಂಟ್ ಇಲ್ಲ. ಇದೇನು ನಕ್ಕನ್ ಸ್ವಂತ ಟ್ಯಾಲೆಂಟ್ ಅಲ್ವಾ? ನೋಡಿ ಚಡ್ಡಿ ಹಾಕೊಂಡು ಇಷ್ಟ ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ, ಎಡಿಟ್ ಮಾಡ್ತೀವಿ, ಸ್ವಂತ ಟ್ಯಾಲೆಂಟ್ ಇಲ್ಲ ಅಂತ ನೀನ್ ಟ್ರಾಲ್ ಪೇಜಸ್ ಗಳಿಗೆ ಸ್ವಂತ ಟ್ಯಾಲೆಂಟ್ ಅಂತ ಏನು ಇರೋದಿಲ್ಲ. ಟ್ರಾಲ್ ಪೇಜಸ್ ಅಲ್ಲ ಅದು ಟ್ರಾಲ್ ಪೇಜಸ್. ಈಗ ನಾನ್ ಫೇಮಸ್ ಆಗ್ಬೇಕಂತ ಅನ್ಕೊಂಡೆ, ಜಸ್ಟ್ ಹಿಂಗ್ ಬಂದ್ ಹಿಂಗ್ ಊರ್ಲಿ ಸರ್ಸಿದ್ರು ನನ್ ವಿಡಿಯೋಸ್ ನೋಡ್ತಾರೆ. ಯಾಕಕ್ಕ ಇಷ್ಟ ದೆಂಗ್ತೀರಾ? ಓ ಯಾಕಕ್ಕ ಇಷ್ಟು ಓಲ್ ಬಿಡ್ತೀರಾ ನೀವು? ಜನ ನಿಮ್ ಈ ವಾಯ್ಸ್ ನ ಕೇಳಕ್ ಸಾಯ್ತಾರೆ. ನೀವು ಹಿಂಗಂತೀರಾ ಅಂತೆ. ಬಟ್ ಅದು ಮ ಅಂದ್ರೆ ಹುಡುಗರು ಬಟ್ಟೆ ಬಿಚ್ಕೊಂಡು ಉಳಿದ್ರು ಅವ್ರನ್ನ ನೋಡೋದಕ್ಕೆ ಅಂತ ಯಾರು ಇರೋದಿಲ್ಲ. ಯಾಕೋ ಜಾಸ್ತಿ ಏನ್ ತೋರ್ಸಕ್ ಹೋಗಲ್ಲ, ಇಲ್ಲಾಂದ್ರೆ ಸೈಕ್ ಆಗ್ಬಿಡ್ತೀರಾ. ಅವ್ರೇನ್ ಮಾಡ್ತಾರೆ, ಸಿಂಪಲ್ ಆಗಿ ವಿಡಿಯೋ ತಗೋತಾರೆ ಅಂತ. ಸ್ವಲ್ಪ ಫೇಮಸ್ ಆಗಿತ್ತು, ವೈರಲ್ ಆಗಿತ್ತು ವಿಡಿಯೋ ತಗೊಳ್ಳೋದು, ಅದಕ್ಕೆ ತಮ್ಮದೇ ಅಂತ ಒಂದು ಡೈಲಾಗ್ ಹಾಕೋದು, ಆದ್ರೆ ಅವ್ರಿಗೆ ಹೀರೋ ಅಂತ ಅನ್ಕೊಳ್ಳೋದು. ನಮಗೆ ನಾವೇ ಅನ್ಕೊಂಡು ಯಾವಾಗೂ ಅನ್ಕೊಂಡಿಗೆ ತಾಕತ್ತಿದ್ರೆ ಇದೆ. ಐ ಚಾಲೆಂಜ್ ಯು ಏನಾದ್ರೂ ಮಾಡಿ ಫೇಮಸ್ ಆಗಿ ತೋರಿಸಿ, ಆಮೇಲೆ ನಾವು ನೀವು ಕುತ್ಕೊಂಡ್ ಮಾತಾಡೋಣ. ಏನ್ ಮಾತಾಡ್ತೀರಾ? ನಿಮ್ಮಿಂದ ನಾವಲ್ಲ, ನಮ್ಮಿಂದ ನೀವು. ಓಕೆ MG ರೋಡ್ಗೆ ನಮಗೂ ಆಗ್ ಬರಲ್ಲ. ಆಕ್ಚುಲಿ ಮಹಾತ್ಮ ಗಾಂಧಿ ಏನ್ ಹೇಳಿದಾರೆ ಹೇಳಿ? 12 ಗಂಟೆಗೆ ಒಂದು ಹುಡುಗಿ ಓಡಾಡಿದ್ರೆ ಅವತ್ತು ಸ್ವಾತಂತ್ರ್ಯ ಅಂತ. MG ರೋಡಲ್ಲಿ ಬಿಟ್ಬಿಟ್ರೆ ಎಲ್ಲೂ ಹುಡುಗಿರು 12 ಗಂಟೆಗೆ ಓಡಾಡಲ್ಲ. ಅದಕ್ಕೆ ಮಹಾತ್ಮ ಗಾಂಧಿ ರೋಡ್ ಅಂತ ಇಟ್ಟಿದ್ದಾರೆ.